ಯಾಕೆ ಈಗ ಅಂದ್ರ ರಾಜಮ್ಮ? ಎಲ್ಲರೂ ಸೇರ್ಕೊಂಡು ನಿನ್ನ ಫುಟ್ಬಾಲ್ ತರ ಇಲ್ಲಿಂದಲ್ಲಿಗೆ ತೊಳ್ತಾ ಇದ್ದವ್ರ ಕಣೆ. ನಿನಗೆ ಗೋಲ್ ಮಾತ್ರ ಸಿಗ್ತಾನೇ ಇಲ್ಲ. ಗೋಲು ಹೊಡಿಬೇಕು ಅಂತ ತಾನೇ ರಾಜಮ್ಮ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಪ್ರಯತ್ನ ಮಾಡೋರನ್ನ ಜನ ನೆನಪಿಟ್ಕೊಳ್ಳಲ್ಲ, ಪ್ರತಿಫಲ ಕೊಡೋರನ್ನ ಮೆರೆಸ್ತಾರೆ. ಈಗ ಸದ್ಯಕ್ಕೆ ನಿನ್ನ ಗುರಿ ಏನು? ಅಣ್ಣನ ಬದುಕಿಗೆ, ಮಕ್ಕಳ ಜೀವನಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು. ಈ ಮದುವೆ ಆದರೆ ಎಲ್ಲ ಸಮಸ್ಯೆಗಳನ್ನು ಮೈಮೇಲೆ ಹೇಳ್ಕೊಂಡು ಹಾಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಮದುವೆ ನಡಿಬಾರ್ದು. ಏನು ಮಾಡಲಿ, ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ. ಸೋತು ಸುಮ್ಮನೆ ಆಗುವವರೆಗೂ ಸೋತಂಗಲ್ಲ ಕಣೆ, ಕೊನೆ ಉಸಿರಿರೋವರೆಗೂ ಹೋರಾಡಬೇಕು. ಮದುವೆ ನಿಲ್ಲಿಸೋದಕ್ಕೆ ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ಟಿದೀಯ. ಈಗ ಎಲ್ಲನೂ ಮೀರಿ ಒಂದೊಂದು ಅವಕಾಶ ಬಂದಿದೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಹಸೆ ಮಣ್ಣೆ ಏರೋದ್ರಲ್ಲಿ ನಿನ್ನ ಆಸೆ ನೆರವೇರುತ್ತೆ. ಏನು ಅವಕಾಶ ರಾಜಮ್ಮ? ನೀನು ಗುರಿ ಮುಟ್ಟೋಕಂತಾನೆ ದೇವರೊಬ್ಬರನ್ನು ಕಳಿಸಿದ್ದಾನೆ. ಅವರು ಎಲ್ಲ ಪ್ಲ್ಯಾನ್ ಹಾಕಿದ್ದಾರೆ. ನೀನು ಅವ್ರ ಮಾತನ್ನು ಚಾಚು ತಪ್ಪು ನಡೆಸಬೇಕು. ಆಗ ಗೆಲುವು ನಮ್ಮದೇ. ಬರೆದಿಟ್ಕೋ ರಾಚಮ್ಮನ ಮಾತನ್ನು. ಅಣ್ಣ ನಗ್ತಾ ಇರಬೇಕು ರಾಜಮ್ಮ. ನಮ್ಮನೆ ಮೊದಲಿನ ಥರ ದೇವಸ್ಥಾನದ ಥರ ಆಗಬೇಕು. ಅದಕ್ಕೋಸ್ಕರ ನಾನು ಪ್ರಾಣ ಬಿಡು ಅಂದರು ನಾನು ಬಿಡೋದಕ್ಕೆ ಸಿದ್ಧ. ಪ್ರಾಣ ಗೀಣ ಏನು ಬೇಡ. ಈಗ ಸದ್ಯಕ್ಕೆ ನಾನು ಹೇಳಿದಾಗ ಮಾಡು. ಅವ್ರನ್ನ ಭೇಟಿ ಮಾಡು. ಅವ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಈ ಮದುವೆ ನಿಲ್ಲಿಸಿ ನಿಮ್ಮ ಅಣ್ಣನ ಕಾಪಾಡೋಕ್ಕೆ ಅಂತ ಬಂದಿರೋದು. ವಿಧಿ ಆಟ ನೋಡು ಯಶೋದಾ. ಎಷ್ಟೇ ದೂರ ಹೋಗ್ಬೇಕಂದ್ರೂ ನಮ್ಮಿಬ್ಬರು ಗುರಿ ಒಂದೇ ಆಗೋಗಿದೆ. ಈಗ ನಿನ್ನ ಕೆಲಸ ಆಗಬೇಕು ಅಂದರೆ ನಾನು ಬೇಕು, ನನ್ನ ಕೆಲಸ ಆಗಬೇಕು ಅಂದರೆ ನೀನು ಬೇಕು. ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮ ಅಣ್ಣನಿಗೋಸ್ಕರ, ಅವನ ಮನೆಗೋಸ್ಕರ ಕಟ್ಕೊಂಡಿರೋ ಗಂಡ ನನ್ನನ್ನೇ ಬಿಟ್ಟು ಹೋಗೋ ಧೈರ್ಯ ಮಾಡ್ತೀಯ ಅಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನೀನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀಯ ಯಶೋದಾ. ಕಾರಣಗಳು ಬೇರೆ ಬೇರೆ, ಆದರೆ ನಿನಗೂ ಈ ಮದುವೆ ನಿಲ್ಲಬೇಕು, ನನಗೂ ಈ ಮದುವೆ ನಿಲ್ಲಬೇಕು. ಈ ಮದುವೆ ನಿಲ್ಲಿಸೋಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಕೇಳ್ತೀಯಾ? ನಮ್ಮಿಬ್ಬರಿಗೂ ಅಡ್ಗೋಡೆಯಾಗಿ ನಿಂತಿರೋದು ನಿನ್ನ ಪ್ರೀತಿಯ ಕೂಸು ಕೃಷ್ಣ. ಅವನನ್ನು ಹೇಗಾದರೂ ಮಾಡಿ ಈ ರಿಸೆಪ್ಷನ್ ಹಾಲಿಂದ ಹೊರಗೆ ಹಾಕಬೇಕು. ಅಕ್ಕಪಕ್ಕ ಎಲ್ಲೂ ಕಾಣಿಸ್ಕೋಬಾರ್ದು. ಹಾಗೆ ಮಾಡಿದಾಗ ನಮ್ಮ ಕೆಲಸ ಸುಲಭ ಆಗುತ್ತೆ. ಕೃಷ್ಣನ ಹೊರಗೆ ಹಾಕೋ ಜವಾಬ್ದಾರಿ ನಿಂದು, ಈ ಮದುವೆ ನಿಲ್ಲಿಸೋ ಕೆಲಸ ನಂದು. ನನಗೋಸ್ಕರ ಅಲ್ದಿದ್ರು ನಿನ್ನ ಪ್ರೀತಿ ಅಣ್ಣ ಮತ್ತು ಅವನ ಫ್ಯಾಮಿಲಿಗೋಸ್ಕರ ಆದರೂ ಮಾಡೇ ಮಾಡ್ತೀಯ ಅಂತ ಕಾಯ್ತಾ ಇರ್ತೀನಿ ನಿನ್ನ ಉತ್ತರಕ್ಕೋಸ್ಕರ. ಮೌನವಾಗಿದ್ದೀಯಾ ಅಂದರೆ ಮನಸ್ಸಲ್ಲಿ ಗೊಂದಲ ಇದೆ ಅಂತ ಅರ್ಥ. ಗೊಂದಲ ಆದಷ್ಟು ಬೇಗ ದೂರ ಆಗುತ್ತೆ.